ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಭಾನುವಾರ ಆವಾಗಲೇ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇನ್ನು ರೆಡಿ ಆಗಬೇಕು, ಔಟ್ ಸೈಡ್ ಹೋಗಬೇಕು. ಹಾಗಾಗಿ ನಿಮಗೂ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಇವತ್ತು ತಿಂಡಿಗೆ ಬಂದುಬಿಟ್ಟು ರೊಟ್ಟಿ ಮತ್ತು ಮೊಟ್ಟೆ ಬುರ್ಜಿ ಮಾಡಿದ್ದೆ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಹಾಗಾಗಿ ಏನು ನಾನ್ ವೆಜ್ ಎಲ್ಲ ಮಾಡಿಲ್ಕಿಲ್ಲ. ಇವಾಗ ನೋಡೋಣ, ಸಂಜೆ ಇಲ್ಲಾಂದರೆ ಎಷ್ಟೊತ್ತಿಗೆ ಬರ್ತೀನಿ ಅಂತೇಳಿ ಗೊತ್ತಿಲ್ಲ. ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು. ಇವಾಗ 12 ಗಂಟೆಗೆ ತಿಂಡಿ ತಿಂದಿರೋದಾಯಿತು. ಹಾಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಅಲ್ವಾ? ರಾತ್ರಿ ಒಂದು ಸ್ವಲ್ಪ ಬೇಗನೆ ಊಟ ಮಾಡಿದ್ರೆ ಆಗುತ್ತೆ. ಇವಾಗ ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು, ಹೊಸ ವಿಷಯ. ಅದು ನೋಡೋಣ, ಬ್ಲಾಗಲ್ಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡ್ತೀನಿ. ತುಂಬಾ ಏನು ಹೇಳಲ್ಲ ಅದ್ರ ಬಗ್ಗೆ, ಸ್ವಲ್ಪನೇ ಕ್ಲಿಪ್ಪಿಂಗ್ಸು ತಗೋತೀನಿ, ಸರಿನಾ? ಪೂರ್ತಿ ಡೀಟೇಲ್ಸ್ ಏನು ಹೇಳಲ್ಲ. ನೋಡೋಣ, ಆಗಿದ್ರೆ ಹೇಳ್ತೀನಿ, ಸರಿನಾ? ಬನ್ನಿ, ಇವಾಗ ರೆಡಿ ಆಗಿಬಿಟ್ಟು ಆಯಿಲ್ ಬೇರೆ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲ್ಯಾನಿಂಗ್ ಇದ್ದಿಕ್ಕಿಲ್ಲ, ಹಾಗಾಗಿ ಹೇರ್ ಆಯಿಲ್ ಮಾಡಿಕೊಂಡೆ. ಇವಾಗ ಜಸ್ಟ್ ಒಂದು 10-20 ಮಿನಿಟ್ಸ್ ಆಯಿತು ಅಷ್ಟೇ, ಮಾಡಿಕೊಂಡು ಹೋಗಿ ಸ್ನಾನ ಮಾಡ್ಕೊಂಬಂದೆ ಅಷ್ಟೇ. ಹಾಗಾಗಿ ಇವಾಗ ಹೇರ್ ವಾಶ್ ಏನೂ ಮಾಡಿಲ್ಲ. ನೋಡೋಣ, ಹಾಗೆ ಹೇರ್ ಸ್ಟೈಲ್ ಮಾಡಿಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ಸೈಟ್ ತಗೋತಾ ಇದ್ದೀವಿ, ಅದಕ್ಕೇ ಸೈಟ್ ನೋಡೋಕ್ಕೆ ಬಂದಿದ್ದೆ. ಇದು ನಮ್ಮ ಮನೆಯಿಂದ ನಾವು ಇದ್ದೀವಲ್ವ, ಅಲ್ಲಿಂದ ಒಂದು 6-7 ಕಿಲೋಮೀಟರ್ಸು ದೂರ ಆಗುತ್ತೆ. ಅಷ್ಟು ದೂರ ಇದೆ. ಆಲ್ರೆಡಿ ಅಂದರೆ ಆ ಕಡೆ ಎಲ್ಲ ಮನೆ ಕಟ್ಟಿದ್ದಾರೆ. ಇಲ್ಲಿ ಒಂದು 4-5 ಸೈಟ್ ಇದ್ವಿ, ಅಲ್ಲೆಲ್ಲ ಸೇಲ್ ಆಗಿದೆ. ಬರೀ 1-2 ಸೈಟ್ ಇತ್ತು ಅಷ್ಟೇ. ಇದು ಸೇಲಿಗೆ ಇವಾಗ ಬಿಟ್ಟಿದ್ರು. ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ನೋಡೋಣ ಯಾವ್ದು ತಗೋತೀನಿ ಅಂಥೇಳಿ ಗೊತ್ತಿಲ್ಲ. ನನಗೆ ಪರವಾಗಿಲ್ಲ ಅಂದ್ಕೊಂಡ್ವಿ. ಇದು ಸ್ಕ್ವೇರ್ ಫೀಟ್ ಬಂದುಬಿಟ್ಟು 5,000-6,000 ಏನಿತ್ತು ಮೇ ಬಿ. ನನಗೆ ಸೈಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ನಾಲೇಜು ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಒಬ್ಬರೇ ತೋರಿಸ್ತಾರೆ, ನೋಡ್ಕೊಂಬರ್ತೀನಿ. ಇದು ಬಂದುಬಿಟ್ಟು ಇಂಡಿವಿಜುವಲ್ ಸೈಟು ಅಂದರೆ ಬ್ರೋಕರ್ಗೆ ಹೇಳಿದ್ದೀವಿ, ಬ್ರೋಕರ್ ಕಡೆಯಿಂದ ತೋರಿಸ್ತಾ ಇದ್ದಾರೆ. ಇಂಡಿವಿಜುವಲ್ ಸೈಟು ಇದು ಮೇನ್ ರೋಡ್ ಹತ್ರನೇ ಇದೆ, ತುಂಬ ದೂರ ಏನೂ ಇಲ್ಲ. ಮತ್ತೆ ಅಲ್ಲಿಂದ ಮತ್ತೆ ಇದು 2ನೇ ಸೈಟು. ಅದನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ಒಂದು 2 ಕಿಲೋಮೀಟರ್ ಇತ್ತು, ಅಲ್ಲಿಂದ ಬಂದು ಇವಾಗ ಇಲ್ಲಿ ಮನೆ ಕಟ್ಟಿದಾರಲ್ವ, ಅದ್ರ ಪಕ್ಕಕ್ಕೆ ಇರೋದು ಸೈಟು. ಅದು ನೋಡ್ಕೋತಾ ಇದ್ದೀನಿ. ಇದು ಸೈಟು. ಇಲ್ಲೆಲ್ಲ ಮರಗಳು ಇದೆ ಅಲ್ವಾ, ಟ್ರೀಸ್ ಇದೆ ಅಲ್ವಾ, ಗಿಡಗಳು, ಅದೇ ಸೈಟು. ಇಲ್ಲೂ 2 ಸೈಟ್ ಇದೆ. ಇದೊಂದು ಸೈಟು, ಮತ್ತು ಇದೂ 6,000 ಏನೋ ಇತ್ತು. ಎಷ್ಟೊಂದು ತುಂಬಾ ನೋಡಿದ್ವಿ. ನಾನು ಎಲ್ಲಿ ತುಂಬ ಹೊತ್ತು ಸ್ಟಾಪ್ ಮಾಡಿದ್ದೀವಲ್ವ, ಅಲ್ಲೊಂದೊಂದೇ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇದು ನಮಗೆ ಇಷ್ಟ ಆಗಿರೋದು ಮಾತ್ರ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ನಮಗೂ ಬೇಕಾಗಿರುತ್ತೆ ಅಂದ್ಕೊಂಡು. ಆಮೇಲೆ ಇದು ಬಂದುಬಿಟ್ಟು ಲೇಔಟಲ್ಲಿರೋದು, ಅದೆರಡು ಇಂಡಿವಿಜುವಲು, ಇದು ಲೇಔಟಲ್ಲಿರೋದು. ಇದಂತೂ ಸೂಪರಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದು ಫುಲ್ಲು ಲೇಔಟಲ್ಲಿ ಎಲ್ಲನೂ ಮನೆಗಳೆಲ್ಲ ಇದ್ದರು, ಮನೆಗಳೆಲ್ಲ ಕಟ್ಟಿದ್ದಾರೆ ನೋಡಿ. ನನಗೂ ತುಂಬ 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 ಇಷ್ಟ ಆಯಿತು. ಇದೆಲ್ಲ ಇದು ತೆಂಗಿನಕಾಯಿ ಮರ ಹಾಕಿದಾರಲ್ವ, ಅದೆಲ್ಲ ಸೈಟ್ಗಳಂತೆ. ಅದು ಸೇಲಿಗಿದೆ ಅಂತ ಇದ್ದರು. ಒಂದು ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ತ ಸ್ವಲ್ಪ ದೂರನೇ ಇತ್ತು, ಒಂದು ಕಿಲೋಮೀಟ್ರದ್ದು ಒಳಗಡೆ ಇತ್ತು. ಇಷ್ಟ ಆಯಿತು. ಇದೊಂದು ಸ್ವಲ್ಪ ನೋಡಿಕೊಂಡು ಇನ್ನು ಮತ್ತೆ 1-2-3 ನೋಡಿದ್ವಿ. ಅದೇನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ, ಅದು ನನಗೆ ಇಷ್ಟ ಆಗಿಲ್ಲ, ಹಾಗಾಗಿ ಅದೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇದು ಒಂದು ಒಂದೇ ಒಂದು ವೀಡಿಯೋಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಇವಾಗ ಬನ್ನಿ ಮನೆಗೆ ಹೋಗ್ಬಿಟ್ಟು ಬ್ಲಾಗ್
ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನೋಡ್ತಾ ಇರಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಹೋಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಟೈಮ್ ಅಂದ್ಬಿಟ್ಟು ಸಂಜೆ 7 ಗಂಟೆ ಆಗಿದೆ. ನನ್ನ ಹಸ್ಬೆಂಡ್ ಇಲ್ಲ, ಚಿಕನ್ ತರ್ತೀನಿ ಅಂತೇಳಿ ಹೋಗಿದ್ದಾರೆ. ಇವಾಗ ಹೋದ್ರವರು. ಹಾಗಾಗಿ ನಿಮ್ಮ ಜೊತೆ ವ್ಲಾಗು ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ನಾವು ಸೈಟ್ ನೋಡೋಕೆ ಹೋಗಿದ್ವಿ. ಸೈಟ್ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಮಾತಾಡೋಣ ಅಂದ್ಕೊಂಡೆ. ಫ್ರೆಂಡ್ಸ್, ಸೈಟ್ ನೋಡೋಕೆ ಹೋಗಿದ್ವಲ್ವಾ, ಅಲ್ಲಿ ನನಗೆ ಹೆಂಗೆ ಗೊತ್ತಾ, ಲೇಔಟಲ್ಲಿ ಇರುತ್ತಲ್ವ ಫ್ರೆಂಡ್ಸ್, ಆ ಥರ ಸೈಟ್ ತೊಗೋಬೇಕು ಅಂಥೇಳಿ ಸ್ವಲ್ಪ ಆಸೆ ಜಾಸ್ತಿ. ನಮ್ಮ ಮನೆಯವ್ರಿಗೆ ಇಂಡಿವಿಜುವಲ್ ಸೈಟ್ ತೊಗೋಬೇಕು ಅಂಥೇಳಿ ಅವ್ರಿಗೆ ಆಸೆ. ಇಂಡಿವಿಜುವಲ್ ಆದರೆ ಸ್ವಲ್ಪ ಪ್ರಾಪರ್ಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಲೇಔಟಲ್ಲಾದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ. ಕಡಿಮೆ ಅಂದರೆ ಒಂಥರ ಸೇಫ್ಟಿ ಇರುತ್ತೆ. ನನಗೆ ಲೇಔಟಲ್ಲಿ ಇರೋದೇ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಆ ಥರ ಬೇಡ ಅಂತಾರೆ. ಅವರು ಏನು ಮಾಡ್ತಾರಂತ ಹೇಳಿ ಗೊತ್ತಿಲ್ಲ. ಮನೆಗಳು ನೋಡ್ತಾ ಇದ್ದೀವಿ, ಕಟ್ಟಿರೋ ಮನೆಗಳೆಲ್ಲ ಇರುತ್ತಲ್ವ, ಅದು ನೋಡ್ತಾ ಇದ್ದೀವಿ. ಅದಾದರೆ ಅದು ತೊಗೊಳ್ಳೋಣ ಅಂದ್ಕೊಂಡು, ಅದು 1 ತಿಂಗಳಿಂದ ಇದು ನಡೀತಾ ಇದೆ ಮಾತುಕತೆ. ಹಾಗಾಗಿ ಅವಾಗೇನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಇವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾ ಇದ್ದೀನಿ. 1 ತಿಂಗಳಿಂದ ಅಂದರೆ ಮನೆಗಳು ನೋಡ್ತಾ ಇದ್ವಿ, ಅದೇ ಕಟ್ಟಿರೋ ಮನೆಗಳೆಲ್ಲ ನೋಡ್ತಾ ಇದ್ವಿ. ಆ ಮನೆಗಳು ನನಗೆ ಇಷ್ಟ ಆಗ್ತಾ ಇದಕ್ಕಿಲ್ಲ. ಅಂದರೆ ಅಡುಗೆ ಮನೆ ಒಂದು ಸ್ವಲ್ಪ ದೊಡ್ಡದು ಬೇಕಾಗಿತ್ತು. ಅದು ಅಡುಗೆ ಮನೆ ಒಂದು ಸ್ವಲ್ಪ ಚಿಕ್ಕದೇ ಇರ್ತಿತ್ತು. ಅದಷ್ಟು ನನಗೆ ಇಷ್ಟ ಆಗ್ತಾ ಇದಕ್ಕಿಲ್ಲ. ಹಾಗಾಗಿ ಬೇಡ ಅಂದ್ಕೊಂಡು ಸೈಟನ್ನು ನೋಡ್ತಾ ಇದ್ದೀವಿ. ಸೈಟ್ ನೋಡಿಬಿಟ್ಟು ನಾವೇ ಕಟ್ಸ್ಕೊಳ್ಳೋಣ ಅಂದ್ಕೊಂಡೆ. ನನಗೆ ಏನು ಗೊತ್ತಾ, ಡಬಲ್ ಬೆಡ್ರೂಮು ಮನೆ ಆದ್ರೂ ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಆಗಿಬಿಟ್ಟು ಒಂದು ಪಾರ್ಕಿಂಗಲ್ಲಿ ಬಿಟ್ಬಿಟ್ಟು ಅದು ಬಾಡಿಗೆಗೋ ಅದಕ್ಕೆ ಬಿಡಬೇಕು ಅಂಥೇಳಿ. ಆಮೇಲೆ ನಾವಿರೋಕ್ಕೆ ಡಬಲ್ ಬೆಡ್ರೂಮ್ ಮನೆ ಸಾಕು, ಸ್ವಲ್ಪ ದೊಡ್ಡದಾಗಿರಬೇಕು, ಸ್ಪೇಷಿಯಸ್ ಆಗಿರಬೇಕು ಅಂಥೇಳಿ ನಾನು ಮನೆ ನೋಡ್ತಾ ಇದ್ದೀನಿ. ನನಗೆ ಅಮೌಂಟ್ ಡೂಪ್ಲೆಕ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದೇನು ನನಗೆ ಡೂಪ್ಲೆಕ್ಸೇ ಇಷ್ಟ ಆಗಲ್ಲ. ಹಾಗಾಗಿ ನಾನು ಡೂಪ್ಲೆಕ್ಸ್ಗೆ ನೋಡೋಕ್ಕೆ ಹೋಗಿಲ್ಲ. ಡೂಪ್ಲೆಕ್ಸು ಬಂದಿದ್ವಿ ನಮಗೆ, ಅದೆಲ್ಲ ನೋಡೋಕ್ಕೆ ಹೋಗಿಲ್ಲ. ನನಗೆ ನಮ್ಮ ಅಮೌಂಟಿಗಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಡೂಪ್ಲೆಕ್ಸ್ ಎಲ್ಲ ನೋಡಿದ್ರೆ. ಬೇಡ ಅಂದ್ಕೊಂಡಿದ್ದೀನಿ ಡೂಪ್ಲೆಕ್ಸು. ನಾವಿರೋದು 3 ಜನಕ್ಕೆ ಡೂಪ್ಲೆಕ್ಸ್ ಯಾಕೆ ಅಂಥೇಳಿ ನಾನು ಡೂಪ್ಲೆಕ್ಸ್ ತೊಗೋತಾ ಇಲ್ಲ. ಡಬಲ್ ಬೆಡ್ರೂಮ್ ಮನೆಯೇ ನೋಡ್ತಾ ಇದ್ದೀನಿ. ಡಬಲ್ ಬೆಡ್ರೂಮ್ ಮನೆ ಆದರೆ ಸ್ವಲ್ಪ ದೊಡ್ಡದಾಗಿರಬೇಕು, ಹಾಲು ಸ್ವಲ್ಪ ದೊಡ್ಡದಾಗಿರಬೇಕು, ಕಿಚನು ಸ್ವಲ್ಪ ದೊಡ್ಡದಾಗಿರಬೇಕು, ಮಾಸ್ಟರ್ ಬೆಡ್ರೂಮು ದೊಡ್ಡದಾಗಿರಬೇಕು, ಬಾಲ್ಕನಿ ಇರಬೇಕು. ಆಮೇಲೆ ಕಿಡ್ಸ್ ಬೆಡ್ರೂಮಲ್ಲಿ ಇನ್ನೊಂದು ಬೆಡ್ರೂಮಲ್ಲಿ ಅದು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಚಿಕ್ಕದಾದರೆ ಅಂದರೆ ಒಂದು ಮಂಚ ಎಲ್ಲ ಹಾಕಿ ಆ ಥರ ಇದ್ರೂ ಪರವಾಗಿಲ್ಲ. ಇವಾಗ ನಾನು ಯೂಸ್ ಮಾಡ್ತೀವಲ್ವ, ಆ ಥರ ಮನೆ ಆದ್ರೂ ಪರವಾಗಿಲ್ಲ ಅಂದ್ಕೊಂಡು ಆ ಥರ ನೋಡ್ತಾ ಇದ್ದೀವಿ. ಮನೆಗಳು ಅಷ್ಟೊಂದು ನನಗೆ ಇಷ್ಟ ಆಗ್ತಾ ಇಲ್ಲ. ನಾನು ಅಂದ್ಕೊಂಡಿರೋ ತನಕ ಇಷ್ಟ ಆಗ್ತಾ ಇಲ್ಲ. ನನಗೆ ಒಂದೇ ಸಲ ತಗೊಳ್ಳೋದು ಮನೆ ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂದ್ಕೊಂಡು ನಾನು ನೋಡ್ತಾ ಇದ್ದೀನಿ. ಸಿಗ್ತಾ ಇಲ್ಲ. ಹಾಗಾಗಿ ಸೈಟು ನೋಡ್ತಾ ಇದ್ದೀವಿ. ನೋಡೋಣ, ಇನ್ನು ಸ್ವಲ್ಪ ದಿವಸ ವೇಟ್ ಮಾಡ್ತೀವಿ. ಇನ್ನು ಡಿಸೈಡ್ ಮಾಡಿಲ್ಲ. ಇವತ್ತು ನೋಡ್ಕೊಂಬಂದಿದ್ದೀವಿ. ಇವತ್ತು ನಾನು 4 ಸೈಟ್ ನೋಡ್ಕೊಂಡಿದ್ವಿ. ಅದರಲ್ಲಿ ನಿಮಗೆ ಬರೀ 2-3 ಸೈಟಿನ ಬಗ್ಗೆ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಲೇಔಟಲ್ಲಿ, ಇನ್ನು ಇದ್ದಿದ್ದು ಇಂಡಿವಿಜುವಲಲ್ಲಿ ನೋಡಿದ್ವಿ. ಅದೇನು ವೀಡಿಯೋಸ್ ಅಷ್ಟು ಮಾಡ್ಕೊಂಡಿಲ್ಲ. ಜಸ್ಟು 2 ಇಂಡಿವಿಜುವಲಲ್ಲಿ ನೋಡಿದ್ವಿ, 3 ಇಂಡಿವಿಜುವಲ್ ನೋಡಿದ್ವಿ, 1 ಲೇಔಟಲ್ಲಿ ನೋಡಿದ್ವಿ ಅಷ್ಟೇ. ನೋಡೋಣ, ಅದು ಹಾಗೆ ಪೆಂಡಿಂಗಾಗಿ ಇಟ್ಟಿದ್ದೀವಿ. ಅಂದರೆ ನಮ್ಮ ಮನೆಯವರಿಗೆ ರಜಾ ಇರೋದಿಲ್ಲಲ್ವ, ಸಂಡೇನೇ ಇರೋದ್ರಿಂದ ನಾವು ಸಂಡೇನೇ ಹೋಗಬೇಕು. ಸಂಡೇ ಹೋಗಿ ನೋಡ್ಕೋತಾ ಇದ್ದೀವಿ. ನೋಡೋಣ, ನೆಕ್ಸ್ಟ್ ಸಂಡೇ ಒಂದು ಸ್ವಲ್ಪ ನೋಡೋಣ ಅಂದ್ಕೊಂಡಿದ್ದೀವಿ. ಇವಾಗ ಆಷಾಢ ಬೇರೆ ಇದೆ ಅಲ್ವಾ, ಹಾಗಾಗಿ ಅದ್ರದ್ದೇನೋ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡ್ತಾ ಇದ್ದೀವಿ. ನೋಡಿ ಪೆಂಡಿಂಗಾಗಿ ಇಟ್ಕೊಳ್ಳೋಣ ಅಂದ್ಕೊಂಡು ಆಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಮ ಒಪಿನಿಯನ್ಸ್ ಏನಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇಂಡಿವಿಜುವಲ್ ಹೌಸ್ ಚೆನ್ನಾಗಿರುತ್ತೋ, ಇಂಡಿವಿಜುವಲ್ ಆಗಿ ಇರೋದು ಚೆನ್ನಾಗಿರುತ್ತೋ, ಇಲ್ಲ ಲೇಔಟಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೋ ಅಂದ್ಕೊಂಡು ನನಗೆ ಕಮೆಂಟ್ ಮಾಡಿ, ಸರಿನಾ?
ಆಮೇಲೆ ಮನೆಗಳು ಹೇಗಿರುತ್ತೋ ಅಂದ್ಕೊಂಡು ಕಮೆಂಟ್ ಮಾಡಿ ಸರಿನಾ. ನಾವಿರೋ ಏರಿಯಾ ಹತ್ರನೇ ನೋಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಇಲ್ಲ ಅಂದರೆ 5 ಕಿಲೋಮೀಟರ್ ಅಷ್ಟೇ. ಅದ್ರ ಮುಂದೆ ನಾವು ಹೋಗಿ ನೋಡ್ತಾ ಇಲ್ಲ, ಬೇಡ ಅಂದ್ಕೊಂಡು ಇಷ್ಟನ್ನೇ ನೋಡ್ತಾ ಇದ್ದೀವಿ. ಇದಾಯಿತು ಇವತ್ತಿನ ಬ್ಲಾಗ್. ನೋಡೋಣ ಅಡುಗೆ ಏನು ಮಾಡ್ತೀನಿ, ನಾನ್ ವೆಜ್ ಏನು ಮಾಡ್ತೀನಿ ಅಂಥೇಳಿ ಅದು ನಿಮ್ಮ ಜೊತೆ ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಸರಿನಾ. ಫ್ರೆಂಡ್ಸ್, ಇವತ್ತು ನಾನು ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ದೊನ್ನೆ ಬಿರಿಯಾನಿ ಇದೇ ಫಸ್ಟ್ ಸರಿ ಮಾಡ್ತಾ ಇರೋದು, ಹಾಗಾಗಿ ಅದರ ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ. ನೋಡೋಣ, ಚೆನ್ನಾಗಿ ಬಂದಿದ್ದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅಂದರೆ ನಾನು ವೀಡಿಯೋಸ್ ಮಾಡೋವಾಗ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತೇಳಿ ನನಗೆ ಗೊತ್ತಿದ್ದಕ್ಕಿಲ್ಲ, ಹಾಗಾಗಿ ಅದರ ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ. ಖಂಡಿತವಾಗ್ಲೂ ಮಾಡಿ ಸಖತ್ತಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಅದು ಯಾವ ಥರ ಮಾಡಿದೆ ಅಂಥೇಳಿ ನಾನು ಮರ್ತೋಗ್ಬಿಟ್ಟಿದ್ದೀನಿ. 2 ದಿವಸ ಆಯಿತು ನಾನು ವೀಡಿಯೋಸ್ ಮಾಡಿ ಅಲ್ವಾ, ಹಾಗಾಗಿ ಎಡಿಟಿಂಗ್ ಮಾಡೋವಾಗ ಮರ್ತೋಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಈ ಬಿರಿಯಾನಿ ಮಾಡಿದ್ರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನೀವು ಖಂಡಿತವಾಗ್ಲೂ ರೆಸಿಪಿ ಟ್ರೈ ಮಾಡಿ ನೋಡಿ ಸರಿನಾ. ಇವತ್ತು ಮಧ್ಯಾಹ್ನ ನಾನು ಊಟ ಮಾಡಿರ್ಕಿಲ್ಲಲ್ವ, ಅಲ್ಲೆಲ್ಲ ಸೈಟೆಲ್ಲ ನೋಡೋಕೆ ಹೋದಾಗ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನನಗೆ ಹೊರಗಡೆ ಊಟ ಎಲ್ಲ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ, ಹಾಗಾಗಿ ನಾನು ಹೊರಗಡೆ ಊಟ ಅಂತೂ ಮಾಡೋಕ್ಕೆ ಹೋಗಲ್ಲ. ಚಾಟ್ಸು ತೀರಾ ಲಾಂಗು, ನನಗೆ ಚಾಟ್ಸು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಯಾವಾಗಾದರೂ ಒಂದು ದಿವಸ ಮಾತ್ರ ಚಾಟ್ಸ್ ತಿನ್ನೋದು. ನೋಡಿದ್ದೀರಾ ನೀವು, ನಾನು ಹೊರಗಡೆ ಏನೂ ತಿನ್ನಲ್ಲ. ಕುಡಿದ್ರೆ ಒಂದು ಕಬ್ಬಿನ ಹಾಲು ಕುಡಿತೀನಿ, ಇಲ್ಲಾಂದರೆ ನನ್ನ ಮಗಳು ಜ್ಯೂಸು ಅಷ್ಟೇ. ಅದು ಬಿಟ್ಬಿಟ್ಟು ಇನ್ನೇನೂ ಕುಡಿಯೋಲ್ಲ, ಏನೂ ತಿನ್ನಲ್ಲ. ನನ್ನ ಮಗಳು ಬಂದಿದ್ದರೆ ಅವಳು ಏನಾದರೂ ಜ್ಯೂಸ್ ಏನಾದರೂ ಕೊಡಿಸು ಅನ್ನೋಳು, ನಾನು ಕುಡಿದ್ಬಿಡ್ತಿದ್ದೆ. ನಾನು ಇವತ್ತು ಕಬ್ಬಿನ ಹಾಲು ಏನೂ ಕುಡ್ದಿಲ್ಲ, ಹೊಟ್ಟೆನೂ ಹಸಿತಾ ಇದ್ದಕ್ಕಿಲ್ಲ, ಹಾಗಾಗಿ ಏನೂ ಮಾಡಿಕ್ಕಿಲ್ಲ. ಸಂಜೆ ಆಗ್ತಾ ತುಂಬಾ ಹೊಟ್ಟೆ ಹಸಿತಾಯಿತ್ತು. 11:30 12 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿದ್ವಲ್ವ, ಹಾಗಾಗಿ ತುಂಬ ಹೊಟ್ಟೆ ಹಸಿತಾಯಿತ್ತು. ಇವಾಗ ಚಿಕನ್ನು ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಚಿಕನ್ದು, ಹಾಗಾಗಿ ಆ ಥರ ಎಲ್ಲನೂ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಲಿವರ್ ತಂದಿದ್ದರು, ಮೇ ಬಿ ಒಂದು 1/2 kg ಏನೋ ಗೊತ್ತಿಲ್ಲ ನನಗೆ, ಅಷ್ಟು ಚಿಕನ್ ತಂದಿದ್ರು ಅವರು. ನಾನೇನು ಮಾಡೋದಿಲ್ಲ ಅಂಥೇಳಿ ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ರು. ನಾನೆಲ್ಲ ರೆಡಿ ಮಾಡಿ ಎಲ್ಲ ಚಿಕನೆಲ್ಲ ಲಿವರೆಲ್ಲ ತೊಳೆದು ಕ್ಲೀನ್ ಮಾಡಿ ಕೊಟ್ಟಿದ್ದೆ. ಜಸ್ಟ್ ಅವರು ಚಿಕನ್ ಲಿವರ್ ಫ್ರೈ ಮಾಡ್ತಾಯಿದ್ರು. ಎಷ್ಟು ಸಿಂಪಲಾಗಿ ಮಾಡಿದ್ರು ಗೊತ್ತಾ. ಅದು ರೆಸಿಪಿನೂ ಶೇರ್ ಮಾಡಿಲ್ಲ, ಯಾಕಂದರೆ ಇನ್ನೊಂದು ದಿವಸ ಯಾವಾಗಾದರೂ ಮಾಡ್ತಾಯಿರ್ತೀನಿ ಅಲ್ವಾ, ಆವಾಗ ನೆಕ್ಸ್ಟ್ ಸಂಡೇ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿ ಶೇರ್ ಮಾಡ್ತೀನಿ. ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ ಇಬ್ರಿಗೂ ತುಂಬ ಇಷ್ಟ ಆಯ್ತದು. ಅವ್ರಿಗಿಷ್ಟ ಆದರೆ ಮಾಡ್ತಾಯಿರ್ತೀನಿ, ಆವಾಗ ನಿಮ್ಮ ಜೊತೆನೂ ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ ಸರಿನಾ. ಇವಾಗ ನಾನು ಬಿರಿಯಾನಿಗೆ ಆಲ್ಮೋಸ್ಟ್ ಎಲ್ಲನೂ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ಒಗ್ಗರಣೆ ಎಲ್ಲ ಕೊಟ್ಕೊಂಡೆ, ಇನ್ನು ಒಗ್ಗರಣೆ ಆದರೆ ಬಿರಿಯಾನಿ ಆಯಿತು. ಜಸ್ಟ್ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿ ಫ್ರೆಂಡ್ಸ್ ಒಂದು 15 to 20 ಮಿನಿಟ್ಸಲ್ಲಿ ಎಲ್ಲ ಒಗ್ಗರಣೆ ಇಟ್ಬಿಟ್ಟು ಎಲ್ಲ ಫ್ರೈ ಮಾಡಿ ಎಲ್ಲ ಆದ್ರೂ 15 to 20 ಮಿನಿಟ್ಸಲ್ಲಿ ಇಟ್ಬಿಟ್ಟು 10 ಮಿನಿಟ್ಸಲ್ಲಿ 2 ವಿಸಲ್ ಹೊಡ್ಸಿದ್ರೆ ಮುಗೀತು. ನಿಮ್ಮ ಪಾತ್ರದಲ್ಲಿ ಮಾಡ್ತೀರಾ ಅಂದರೆ ಒಂದು 10 ಮಿನಿಟು ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ನಾನು ಪಾತ್ರದಲ್ಲಿ ಇಟ್ಟಿಲ್ಲ, ತುಂಬ ಹೊಟ್ಟೆ ಹಸಿತಾ ಇತ್ತಲ್ವ, ನಾನು ವೀಡಿಯೋಸ್ ಬೇರೆ ಮಾಡ್ತಾಯಿದ್ದೆ. ಅದು ವೀಡಿಯೋಸ್ ಮಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ ಎಲ್ಲ ಚಿಕನ್ ತಂದು ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟೋ ತನಕ 8 ಗಂಟೆ ಆಗೋಗಿತ್ತು. ತುಂಬಾ ಹೊಟ್ಟೆ ಹಸಿತಾಯಿತ್ತು. ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇದ್ದೆ. ಆಮೇಲೆ ಇವಾಗ ಇನ್ನೇನು ನಾನು ಚಿಕನ್ನು ಎಲ್ಲ ರೆಡಿ ಮಾಡಿ ಬಿರಿಯಾನಿಗೆಲ್ಲ ರೆಡಿ ಮಾಡಿ ನೀರು ಹಾಕ್ಬಿಟ್ಟು ವಿಷಲ್ಗೆ ಇಟ್ಬಿಟ್ರೆ ನಂದು ಆಗೋಗುತ್ತೆ. ಆಮೇಲೆ ಅವರು ಒಂದು ಬಾಣಲಿದಲ್ಲಿ ಒಂದು ಸ್ವಲ್ಪನೇ ತಂದಿದ್ರಲ್ವ, ಅದು ಅವರು ಮಾಡ್ತಾಯಿದ್ರು. ನಾನು ಅವ್ರದ್ದು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ. ಅವರು ಏನೇನಾದರೂ ಅಂತಾಯಿದ್ರು, ಬೇಡ ಅಂತಾಯಿದ್ರು. ನಾನೇ ಇಲ್ಲ ಪರವಾಗಿಲ್ಲ, ಏನೂ ಆಗಲ್ಲ, ನಿನಗೇನು ಅನ್ನಲ್ಲ, ಮಾಡು ನೀನು ನಿಮ್ಮ ಪಾಡಿಗೆ ನೀವು ಅಂಥೇಳಿ ಅವ್ರಿಗೆ ಅಲ್ಲಿ ನಿಲ್ಲಿಸಿದ್ದೆ. ಅದಕ್ಕೆ ಅವ್ರು ನೋಡಿ ಸ್ಟವ್ ಮುಂದೆ ನಿಂತ್ಕೊಂಡಿಲ್ಲ, ವೀಡಿಯೋಸಲ್ಲಿ ಕಾಣುತ್ತೆ ಅಂಥೇಳಿ ಒಂದು ಸ್ವಲ್ಪ ದೂರನೇ ನಿಂತ್ಕೊಂಡಿದ್ದಾರೆ. ಇನ್ನೇನು ನಾನು ರೈಸ್ಗೆ ಹಾಕಬೇಕಾಗಿತ್ತು, ನೀರೆಲ್ಲ ಹಾಕಿಬಿಟ್ಟು ಕುದಿಯೋಕ್ಕಿಟ್ಟಿದ್ದೆ. ಅಕ್ಕಿ ಹಾಕಿದ್ರೆ ಆಯಿತು. ನಾನು ಇವಾಗ ಅಕ್ಕಿ ಎಲ್ಲ ವಾಶ್ ಮಾಡಿ
ಅಕ್ಕಿ ಹಾಕ್ತಾಯಿದ್ದೀನಿ. ಅವರು ಅದೇ ಲಿವರ್ ಪೆಪ್ಪರ್ ಫ್ರೈ ಅಲ್ವಾ, ಲಿವರ್ ಪೆಪ್ಪರ್ ಫ್ರೈ ಮಾಡ್ಕೊಂಡಿದ್ರು. ಇಲ್ಲೇ ಇದ್ದಾರೆ ಅವರು, ನಾನು ವೀಡಿಯೋ ಎಡಿಟಿಂಗ್ ಮಾಡೋವಾಗ, ಹಾಗಾಗಿ ಕೇಳಿದೆ. ನಮಗೆ ಎಷ್ಟು ಬೇಕು ಒಂದೇ ಒಂದು ಕಪ್ಪಲ್ಲಿ ರೈಸ್ ಮಾಡಿದ್ದೆ, ಯಾಕಂದರೆ ಹೊಟ್ಟೆ ಜಾಸ್ತಿ ಹಸಿದಾಗ ಊಟನೂ ಜಾಸ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಒಂದು 1/2 kg ಚಿಕನಲ್ಲಿ 1/4 kg ರೈಸ್ ಹಾಕಿ ಮಾಡಿರೋದು ಅಷ್ಟೇ. ಮೇ ಬಿ 1/4 kgನೂ ರೈಸ್ ಇಲ್ಲ ಅನ್ನಿಸ್ತದೆ, ಅದು 200 ಗ್ರಾಮ್ಸ್ ಇದೆ ಅನ್ಕೋತೀನಿ ಅಷ್ಟೇ. ಅದರ ಜೊತೆ ಇವತ್ತಿನ ನಮ್ಮ ಊಟ ಬಂದುಬಿಟ್ಟು ಚಿಕನ್ ದೊನ್ನೆ ಬಿರಿಯಾನಿ, ಆಮೇಲೆ ಲಿವರ್ ಪೆಪ್ಪರ್ ಫ್ರೈ ಇಷ್ಟ ಆಗಿತ್ತು. ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನೀವು ಈ ಥರ ಮಾಡ್ತಾಯಿರ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ನೀವು ನನ್ನ ಥರ ಹೋಟೆಲಲ್ಲಿ ಊಟ ಎಲ್ಲ ಮಾಡೋದಿಲ್ವಾ ಅಂಥೇಳಿ ಕಮೆಂಟ್ ಮಾಡಿ. ನಾನಂತೂ ನಿಜವಾಗಲೂ ಹೇಳ್ತೀನಿ, ನನಗೆ ಹೊರಗಡೆ ಎಲ್ಲ ತಿನ್ನೋದು ಕ್ರೇವಿಂಗ್ಸು ಆಗೋಲ್ಲ, ನಾನು ತಿನ್ನೋದು ಇಲ್ಲ. ನನ್ನ ಮಗಳು ತಿನ್ನೋದಿಲ್ಲ ಫ್ರೆಂಡ್ಸ್, ಅವಳು ಏನೂ ತಿನ್ನೋದಿಲ್ಲ. ಇವಾಗ ನಾನು ಕುಕ್ಕರ್ಗೆ ವಿಷಲ್ಗೆಲ್ಲ ಇಟ್ಬಿಟ್ಟು ನಾನು ಮಾಡ್ತಾಯಿದ್ನ, ನನ್ನ ಮಗಳು ಮಾಡ್ತಾಯಿದ್ಲೋ ಗೊತ್ತಿಲ್ಲ. ನನ್ನ ಮಗಳೂ ವೀಡಿಯೋಸು ಮಾಡ್ತೀನಿ ಅಂತ ಇದ್ಲು, ಏನು ಮಾಡಿದ್ಲೋ ಗೊತ್ತಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೀನಿ ಯಾರು ಮಾಡ್ತಾಯಿದ್ರು ಅಂಥೇಳಿ. ಅವರು ಏನೂ ಹಾಕಿಲ್ಲ ಅದರಲ್ಲಿ, ಜಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, ಈರುಳ್ಳಿ, ಆಮೇಲೆ ಲಿವರು ಅಷ್ಟೇ, ಇನ್ನೇನೂ ಹಾಕ್ಕೊಂಡಿಲ್ಲ. ಅವ್ರ ಮಗಳಿಗೆ ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಇಟ್ಟಿದ್ದಾರೆ. ಇದು ಬಂದುಬಿಟ್ಟು ಪೆಪ್ಪರ್ ಫ್ರೈ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದಾರೆ. ನನ್ನ ಮಗಳಿಗೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಅವೆಲ್ಲ ಹಾಕೋಂಗಿಲ್ಲ ಅವಳಿಗೆ. ಜಸ್ಟು ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲೆಲ್ಲ ಬೇಯಿಸ್ಬಿಟ್ಟು ಕೊಡ್ತೀನಿ ಅವಳಿಗೆ. ಲಿವರಲ್ಲಾದ್ರೂ ಅಷ್ಟೇ, ಚಿಕನಲ್ಲಾದ್ರೂ ಅಷ್ಟೇ. ಇವಾಗ ಚಿಕನ್ ಮಸಾಲ ಹಾಕಿಬಿಟ್ರೆ ಇವಾಗ ಇದೂ ರೆಡಿ ಆಯಿತು. ನೆಕ್ಸ್ಟ್ ಯಾವಾಗಾದರೂ ವೆರಿ ಸಿಂಪಲ್ಲು ಇದು ಬ್ಯಾಚುರಲ್ಸ್ ರೆಸಿಪಿ. ಇದು ಬಂದುಬಿಟ್ಟು ಬ್ಯಾಚುರಲ್ಸ್ ರೆಸಿಪಿ. ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ 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 ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲಿವರ್ ತಿನ್ನಲ್ಲ ಅಂದರೆ ನೀವು ಇದರಲ್ಲಿ ಚಿಕನಲ್ಲೂ ಮಾಡಿ ನೋಡ್ಬೋದು. ಚಿಕನೆಲ್ಲ ಸೂಪರಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಒಂದ್ಸಲ ಚಿಕನಲ್ಲೂ ಮಾಡಿ ನೋಡ್ತೀನಿ ನಾನು. ಲಿವರಲ್ಲಿ ಇದೆ ಫಸ್ಟ್ ಸರಿ ಅವರೇ ಮಾಡಿ ನನಗೆ ಕೊಟ್ಟಿರೋದು, ಹಾಗಾಗಿ ನಾನು ಆ ಥರ ರೆಸಿಪಿನೂ ಏನೂ ಶೇರ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿ, ನಮ್ಮ ಮನೇಲಿ ಚಿಕನ್ ದೊನ್ನೆ ಬಿರಿಯಾನಿ ಅಂದರೆ ಗ್ರೀನಾಗೇ ಇರುತ್ತೆ, ಹಾಗಾಗಿ ದೊನ್ನೆ ಬಿರಿಯಾನಿ ವೆರಿ ಸಿಂಪಲಾಗಿ ಕ್ವಿಕ್ಲಿ ಟೇಸ್ಟಿ ಆಗಿರುವಂತಹ ಬಿರಿಯಾನಿ ರೆಡಿ ಆಯಿತು. ಬನ್ನಿ ಊಟ ಮಾಡ್ತೀನಿ. ಊಟ ಮಾಡಿಬಿಟ್ಟು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.